ಇಂದಿನ ಈ ವಿಡಿಯೋದಲ್ಲಿ ತಲಕಾಡಿನ ಗಂಗರು ಸಂಪೂರ್ಣ ಇತಿಹಾಸದ ಮಾಹಿತಿ ಈ ವಿಡಿಯೋದಲ್ಲಿರ್ತದೆ. ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಿ. ಮೊದಲನೇದಾಗಿ ತಲಕಾಡಿನ ಗಂಗರು ಕ್ರಿಸ್ತಶಕ 350ರಿಂದ 1004ರವರೆಗೆ ಇವರ ಆಳ್ವಿಕೆ ನಡೆಯಿತು. ಗಂಗರ ಮೊದಲ ರಾಜಧಾನಿಯಾಗಿರ್ತಕ್ಕಂಥ ಕೋಲಾರ ಇವರ ಮೊದಲ ರಾಜಧಾನಿಯಾಗಿತ್ತು ಮತ್ತು ಗಂಗರ ರಾಜಲಾಂಛನ ಮದಗಜ ಅಥವಾ ಆನೆ ಇವರ ಲಾಂಛನವಾಗಿತ್ತು ಮತ್ತು ಕರ್ನಾಟಕವನ್ನು ಅತಿ ದೀರ್ಘಕಾಲವಾಗಿ ಆಳಿದ ಕೀರ್ತಿ ಮತ್ತು ಮನೆತನ ಅಂದ್ರೆ ತಲಕಾಡಿನ ಗಂಗರು. ಈ ತಲಕಾಡಿನ ಗಂಗರು ರಾಜಧಾನಿಗಳು ಯಾವಪ್ಪ ಅಂದ್ರೆ ಮೊದಲ ರಾಜಧಾನಿ ಕೋಲಾರ ಮತ್ತು ಆಮೇಲೆ ಈಗ ಪ್ರಸ್ತುತ ರಾಜಧಾನಿ ತಲಕಾಡು ಮತ್ತು ಮಕುಂದ. ಈ ಗಂಗರ ರಾಜಧಾನಿಗಳಾಗಿರ್ತಕ್ಕಂಥ ಕೋಲಾರ, ತಲಕಾಡು, ಮಕುಂದ ಈ ಗಂಗರ ಪ್ರಸಿದ್ಧ ರಾಜಧಾನಿಗಳು. ಮತ್ತು ಗಂಗರ ಸ್ಥಾಪಕ ಯಾರಪ್ಪ ಅಂದ್ರೆ ಈ ಗಂಗರ ಸ್ಥಾಪಕ ದಡಿಗ ಮತ್ತು ಮಾಧವ. ಗಂಗರ ಸ್ಥಾಪಕ ಯಾರಪ್ಪ? ದಡಿಗ ಮತ್ತು ಮಾಧವ ಈ ಗಂಗರ ಮನೆತನ ಸ್ಥಾಪಕ ಆಗಿರ್ತಾರೆ. ಈ ಗಂಗರಲ್ಲಿ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ದುರ್ವಿನೀತ. ಈ ದುರ್ವಿನೀತ ಕ್ರಿಸ್ತಶಕ 529ರಿಂದ 579ರೊಳಗೆ ಇವನ ಆಳ್ವಿಕೆ. ಈ ದುರ್ವಿನೀತನ ಗಂಗರ ಪ್ರಸಿದ್ಧ ದೊರೆ ಆಗಿರ್ತಾನ. ಈ ದುರ್ವಿನೀತ ಗುನ್ಯಾಟನ ಬರೋತ್ಕಥ ಇಲ್ಲ ವಡ್ಡಕಥ ಈ ಪುಸ್ತಕವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದನು. ಕ್ವಶನ್ ಕೇಳ್ತಾರೆ, ಅದು ಗುನ್ಯಾಟನ ಬರೋತ್ಕಥ ಅಥವಾ ವಡ್ಡಕಥ ಪುಸ್ತಕವನ್ನು ಯಾವ ಭಾಷೆಗೆ ಭಾಷಾಂತರ ಮಾಡಿದನಪ್ಪ ಅಂದ್ರೆ ಸಂಸ್ಕೃತ ಭಾಷೆಗೆ ಭಾಷಾಂತರ ಮಾಡಿದ. ಯಾರು? ದುರ್ವಿನೀತ. ಮತ್ತು ಈ ಸ್ತ್ರೀ ಪುರುಷತನ ಈ ಸ್ತ್ರೀ ಪುರುಷನ ಕಾಲಾವಧಿ ಕ್ರಿಸ್ತಶಕ 726ರಿಂದ 788. ಈ ಸ್ತ್ರೀ ಪುರುಷನ ಪ್ರಸಿದ್ಧ ಪುಸ್ತಕ ಗಜಶಾಸ್ತ್ರ. ಈ SDFD ಕೇಳ್ತಾನೆ PS ನಲ್ಲಿ ಯಾವುದು ಸ್ತ್ರೀ ಪುರುಷ ಬರೀತಕ್ಕಂಥ ಪ್ರಸಿದ್ಧ ಪುಸ್ತಕವಾದಪ್ಪ ಅಂದ್ರೆ ಗಜಶಾಸ್ತ್ರ. ಯಾವುದು? ಗಜಶಾಸ್ತ್ರ. ಮತ್ತು ಎರಡನೇ ಶಿವಮಾರ ಕ್ರಿಸ್ತಶಕ 788ರಿಂದ 816ರವರೆಗೆ ಇವನ ಕಾಲಾವಧಿ. ಇವನು ಪ್ರಸಿದ್ಧ ಯಾವ ಪುಸ್ತಕ ಬರೀತಾನೆ? ಗಜಾಷ್ಟಕ. ಸ್ತ್ರೀ ಪುರುಷನ ಗಜಶಾಸ್ತ್ರ ಮತ್ತು ಎರಡನೇ ಶಿವಮಾರನ ಗಜಾಷ್ಟಕ. ಕನ್ಫ್ಯೂಸ್ ಆಗ್ಬೋದು, ಇಲ್ಲಿ ತಿಳಿದುಕೊಳ್ಳಿ ಸರಿಯಾಗಿ. ಯಾವುದು? ಸ್ತ್ರೀ ಪುರುಷನ ಗಜಶಾಸ್ತ್ರ, ಎರಡನೇ ಶಿವಮಾರನ ಗಜಾಷ್ಟಕ. ಇವರು ಪ್ರಸಿದ್ಧ ದೊರೆಯಾಗಿರೋ ಪುಸ್ತಕಗಳಿರ್ತಾವ. ಮತ್ತು ಈ ನಾಲ್ಕನೇ ರಾಚಮಲ್ಲ ಕ್ರಿಸ್ತಶಕ 975ರಿಂದ 986ರವರೆಗೆ ಇವನ ಆಳ್ವಿಕೆ. ಮತ್ತು ಈ ನಾಲ್ಕನೇ ರಾಚಮಲ್ಲನ ಪ್ರಧಾನಮಂತ್ರಿಯಾದ ಚಾವುಂಡರಾಯ. ಯಾರು? ಚಾವುಂಡರಾಯ. ಈ ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಮತ್ತು ಸಂಸ್ಕೃತದಲ್ಲಿ ಚರಿತ್ರಸಾರ ಎಂಬ ಪುಸ್ತಕವನ್ನು ಬರೀತಾನ. ಚಾವುಂಡರಾಯ ಯಾವ ಪುಸ್ತಕ ಬರೀತಾನು? ಕನ್ನಡದಲ್ಲಿ ಚಾವುಂಡರಾಯ ಪುರಾಣ, ಸಂಸ್ಕೃತದಲ್ಲಿ ಚರಿತ್ರಸಾರ ಎಂಬ ಪುಸ್ತಕ ಬರೀತಾನ. ನೋಟ್ಸ್ ಮಾಡ್ಕೊಳ್ಳಿ. ಮತ್ತು ಗೊಮ್ಮಟೇಶ್ವರ ವಿಗ್ರಹ ಕ್ರಿಸ್ತಶಕ 982ರಿಂದ 983ರ ಕಾಲಾವಧಿಯಲ್ಲಿ ಕಟ್ಟಲಾಯಿತು. ಈ ಗೊಮ್ಮಟೇಶ್ವರ ವಿಗ್ರಹ ಶ್ರವಣಬೆಳಗೊಳದಲ್ಲಿದೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿದೆ. ಮತ್ತು ಶ್ರವಣಬೆಳಗೊಳದ ಹಾಸನ ಜಿಲ್ಲೆ. ಈ ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹ ಚಂದ್ರಗಿರಿ ಬೆಟ್ಟದ ಕಮಲದ ಹೂ ಮೇಲೆ ನಿಂತ ಆಕಾರದಲ್ಲಿದೆ. ಕೇಳ್ತಾರ, ಈ ಶ್ರವಣಬೆಳಗೊಳ ಯಾವ ಹೂವಿನ ಮೇಲೆ ನಿಂತ ಆಕಾರವನ್ನು ಹೊಂದಿದಪ್ಪ ಅಂದ್ರೆ ಕಮಲದ ಮೇಲೆ ನಿಂತ ಆಕಾರ ಹೊಂದಿದೆ. ಈ ಶ್ರವಣಬೆಳಗೊಳದಲ್ಲಿರುವ ವಿಗ್ರಹದ ಎತ್ತರ 58.8 ಅಡಿ ಮತ್ತು 17.6 ಮೀಟರ್ ಎತ್ತರ ಹೊಂದೈತೆ. ಎಷ್ಟು? 58.8 ಅಡಿ 17.6 ಮೀಟರ್ ಎತ್ತರನ ಹೊಂದೈತಿ. ಈ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಯಾರಪ್ಪ ಅಂದ್ರೆ ಅರಿಷ್ಟನೇಮಿ. ಗೊಮ್ಮಟೇಶ್ವರ ವಿಗ್ರಹ ಕಟ್ಟಿದ ಅರಸ ಚಾವುಂಡರಾಯ. ಇದನ್ನು ಕಟ್ಟಿದ ಶಿಲ್ಪಿ ಅರಿಷ್ಟನೇಮಿ. ಈ ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಭಿಷೇಕ ನಡೀತದ. ಎಷ್ಟು? ಪ್ರತಿ 12 ವರ್ಷಕ್ಕೊಮ್ಮೆ ನಡೀತದ. 2018ರಲ್ಲಿ 88ರ ಮಹಾಭಿಷೇಕ ನಡೆದಿತ್ತು. ಎಷ್ಟರಲ್ಲಿ? 2018ರಲ್ಲಿ ಮಹಾಭಿಷೇಕ ಎಷ್ಟು ವರ್ಷ ನಡೀತದ ಕೇಳ್ತಾರೆ. 12 ವರ್ಷಕ್ಕೊಮ್ಮೆ ನಡೀತದ. ಈ ಮುಂದಿನ 89ನೇ ಮಹಾಭಿಷೇಕ 2030ರಲ್ಲಿ ನಡೀತದೆ. ಎಷ್ಟರಲ್ಲಿ? 2035ರಲ್ಲಿ. ಈ ತಲಕಾಡು ದೇವಾಲಯ ರಚಿಸಿದವರು ಯಾರಪ್ಪ ಅಂದ್ರೆ ಜಕಣಾಚಾರಿ. ಕ್ವಶನ್ ಕೇಳ್ತಾನೆ SDAದಲ್ಲಿ.
ತಲಕಾಡು ದೇವಾಲಯಗಳನ್ನು ರಚಿಸಿದ ಶಿಲ್ಪಿ ಅಥವಾ ಅರಸ ಯಾರಪ್ಪ ಅಂದರೆ ಜಕಣಾಚಾರಿ. ಇಂಪಾರ್ಟೆಂಟ್ ಆಯ್ಪ್ಯಾಕ್ ಹೊರೆದು ಜಕಣಾಚಾರಿ. ಮತ್ತು ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಜೈನರ ಪವಿತ್ರ ಸ್ಥಳ ಮತ್ತು ಜೈನ ಯಾತ್ರೆದ ಸ್ಥಳ ಅಂತ ಕರೀತಾರೆ. ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದ ವಿಗ್ರಹ ಆಗೈತೆ ಯಾವುದು ಶ್ರವಣಬೆಳಗೊಳ. ಇಲ್ಲಿಯ ತನಕ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಗಂಗರ ಪ್ರಸಿದ್ಧ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಇವುಗಳಾಗಿರ್ತವೆ. ಇದನ್ನು ರಿವಿಷನ್ ಮಾಡಿ ಮತ್ತು ಸರಿಯಾಗಿ ಓದಿಕೊಳ್ಳಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಈ ವಿಡಿಯೋನ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.